ಇನ್ನೊಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ಬಿಂದಾಸ್ ಆಗಿರೋದು ನಿನ್ನೆಯಷ್ಟೇ ರಿವೀಲ್ ಆಗಿತ್ತು. ಮೊಬೈಲ್ ಹೇಗೆ ಸಿಕ್ತು ಅಂತ ತನಿಖೆ ಮಾಡ್ತಾ ಇರುವ ಹೊತ್ತಲೇ ನೋಟ್ಬುಕ್ ಪ್ರಜ್ವಲ್ ಕಳ್ಳಾಟದ ಕಹಾನಿಗಳನ್ನು ಬಿಚ್ಚಿಟ್ಟಿದೆ. ನೋಟ್ಬುಕ್ನಲ್ಲಿ ತನ್ನ ತಂದೆ ತಾಯಿ ನಂಬರ್ಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ಪ್ರಜ್ವಲ್ ಬರೆದಿಟ್ಟಿದ್ದಾನೆ. ಪ್ರಜ್ವಲ್ ಬಿಂದಾಸ್ ಲೈಫ್ಗೆ ಸಹಕಾರ ನೀಡಿದವರ ತಲೆದಂಡ ಈಗಾಗಲೇ ಆಗಿದೆ. ಮತ್ತಷ್ಟು ಅಧಿಕಾರಿಗಳ ಬೇಟೆಗೆ ಮೇಲಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಬಗೆದಷ್ಟು ಬಯಲಾಯಿತು ಜೈಲು ಹಕ್ಕಿ ಪ್ರಜ್ವಲ್ ಕಳ್ಳಾಟ. ಪ್ರಜ್ವಲ್ ರೇವಣ್ಣ ಅಸಲಿ ಕಹಾನಿ ಬಿಚ್ಚಿಟ್ಟ ನೋಟ್ಬುಕ್. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದ ತಡ ಒಂದೊಂದೇ ರಹಸ್ಯಗಳು ಬಟಾಬಯಲಾಗ್ತಿವೆ. ನಿನ್ನೆಯಷ್ಟೇ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಿಂದಾಸ್ ಆಗಿ ಫೋನ್ನಲ್ಲಿ ಮಾತನಾಡ್ತಾ ಇರೋ ವಿಡಿಯೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಪ್ರಜ್ವಲ್ ಬ್ಯಾರಕ್ನಲ್ಲಿ ನೋಟ್ಬುಕ್ ಒಂದು ಸಿಕ್ಕಿದ್ದು, ನೋಟ್ಬುಕ್ನ ಒಂದೊಂದು ಪುಟದಲ್ಲೂ ಪ್ರಜ್ವಲ್ ಕಳ್ಳಾಟ ಕಹಾನಿಗಳು ಅಚ್ಚೊತ್ತಿವೆ. ತಂದೆ ಹೆಸರು ಶಿವಪ್ಪ, ತಾಯಿ ಹೆಸರು ಪಾರ್ವತಿ. ಬೇರೆ ಬೇರೆ ಹೆಸರಲ್ಲಿ ಪೋಷಕರ ನಂಬರ್ ಉಲ್ಲೇಖ. ನೋಟ್ಬುಕ್ನಲ್ಲಿ ಸ್ನೇಹಿತೆ ನಂಬರ್ ಬರೆದಿದ್ದ ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಜೊತೆಗೆ ಪೊಲೀಸರು ನೋಟ್ಬುಕ್ ಒಂದನ್ನ ಸೀಸ್ ಮಾಡಿದ್ದಾರೆ. ಆ ನೋಟ್ಬುಕ್ನಲ್ಲಿ ಪ್ರಜ್ವಲ್ ತನ್ನ ತಾಯಿಯ ನಂಬರ್ ಅನ್ನ ಪಾರ್ವತಿ, ತಂದೆ ಹೆಸರನ್ನ ಶಿವಪ್ಪ ಅಂತ ಬರೆದಿಟ್ಕೊಂಡಿದ್ದಾನೆ. ಇಷ್ಟೇ ಅಲ್ಲ, ಸ್ನೇಹಿತೆ ನಂಬರ್ ಸೇರಿ ಬರೋಬ್ಬರಿ 30ಕ್ಕೂ ಹೆಚ್ಚು ನಂಬರ್ಗಳನ್ನ ಪ್ರಜ್ವಲ್ ಬರೆದಿಟ್ಕೊಂಡಿದ್ದಾನೆ. ಮೊಬೈಲ್ ನನ್ನದಲ್ಲ, ಬ್ಯಾರಕ್ನಲ್ಲಿ ಹೇಗ್ ಬಂತು ಗೊತ್ತಿಲ್ಲ. ಅಧಿಕಾರಿಗಳ ಎದುರು ಪ್ರಜ್ವಲ್ ಉತ್ತರ, ಪಾಸ್ವರ್ಡ್ ಕೊಡೋಕೆ ನಕಾರ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಹೇಗೆ ಬಂತು ಅಂತ ಅಧಿಕಾರಿಗಳು ಎಲ್ಲಾ ಆಯಾಮಗಳಲ್ಲೂ ತನಿಖೆಗೆ ಮುಂದಾಗಿದ್ದಾರೆ. ಸೀಸ್ ಮಾಡಿದ ಮೊಬೈಲ್ ಪಾಸ್ವರ್ಡ್ ಅನ್ನ ಪ್ರಜ್ವಲ್ ಈವರೆಗೆ ಅಧಿಕಾರಿಗಳಿಗೆ ನೀಡಿಲ್ವಂತೆ. ಮೊಬೈಲ್ ಹೇಗೆ ಬಂತು ಅಂತ ಕೇಳಿದ್ರೆ, ಈ ಮೊಬೈಲ್ ನನ್ನದಲ್ಲ, ನನ್ನ ಬ್ಯಾರಕ್ನಲ್ಲಿ ಹೇಗೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಪ್ರಜ್ವಲ್ ಹೇಳ್ತಿದ್ದಾನಂತೆ. ಹೀಗಾಗಿ ಮೊಬೈಲ್ ವಶಕ್ಕೆ ಪಡೆದಿರುವ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಪ್ರಜ್ವಲ್ ಮೊಬೈಲ್ ಬಳಕೆಗೆ ಸಹಕಾರ ಕೊಟ್ರ ಅಧಿಕಾರಿಗಳು. ಅಧಿಕಾರಿ ಮಾತು ಕೇಳದೆ ಒಳನುಗ್ಗಿದ್ದಕ್ಕೆ ಬಯಲಾಯಿತು ರಹಸ್ಯ. ಸಿಸಿಬಿ ರೇಡ್ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತಿದ್ದ ಸೀಕ್ರೆಟ್ ಬಯಲಾಗಿದೆ. ಪರಪ್ಪನ ಅಗ್ರಹಾರದ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ ವಿರುದ್ಧ ಹಲವು ಆರೋಪಗಳು ಕೇಳಿಬಂದಿವೆ. ಅಸಲಿಗೆ ಜೈಲಿನಲ್ಲಿ ರೇಡ್ ಆದಾಗ್ಲೆಲ್ಲ ಏನೂ ಸಿಗದಂತೆ ಈರಣ್ಣ ರಂಗಾಪುರ ತಪ್ಪಿಸಿದ್ರಂತೆ. ಯಾರೇ ಜೈಲಿನ ಮೇಲೆ ರೇಡ್ಗೆ ಬಂದ್ರೂ ಅಧಿಕಾರಿಗಳನ್ನ ಏಕಾಏಕಿ ಒಳಗೆ ಬಿಡದೆ ಸುಮಾರು 15ರಿಂದ 20 ನಿಮಿಷ ತಡ ಮಾಡಿಸ್ತಾ ಇದ್ರಂತೆ. ಅಷ್ಟೊತ್ತಿಗೆ ಜೈಲಿನೊಳಗಿನ ಖೈದಿಗಳು ಅಲರ್ಟ್ ಆಗ್ತಿದ್ರಂತೆ. ಮೊನ್ನೆ ರೇಡ್ಗೆ ಮುಂದಾದಾಗ ಸಿಸಿಬಿಗೂ ಈರಣ್ಣ ಹೀಗೆ ಮಾಡೋಕೆ ಮುಂದಾಗಿದ್ದಾರೆ. ಆದ್ರೆ ಅಧಿಕಾರಿ ಮಾತು ಕೇಳದೆ ಸಿಸಿಬಿ ಅಧಿಕಾರಿಗಳು ಏಕಾಏಕಿ ಜೈಲಿನ ಒಳಗೆ ನುಗ್ಗಿದ್ದಾರೆ. ಆಗ ಅಸಲಿ ಬಂಡವಾಳ ಬಯಲಾಗಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಈರಣ್ಣ ರಂಗಾಪುರ ಅವರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ ಬೆನ್ನಲ್ಲೇ ತನಿಖೆಗಾಗಿ ಖುದ್ದು ಕಾರಾಗೃಹ ಮತ್ತು ಸುಧಾರಣೆ ಡಿಐಜಿ ಆಗಿರುವ ಜಿನೇಂದ್ರ ಖನಗಾವಿ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಹೇಗೆ ಬಂತು, ಯಾರ್ಯಾರ ನಿರ್ಲಕ್ಷ್ಯ ಇದರಲ್ಲಿದೆ, ಎಲ್ಲಾ ಆಯಾಮಗಳಲ್ಲೂ ತನಿಖೆ ನಡೆಸಿ ವರದಿ ನೀಡುವಂತೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆ ನೀಡಿದ್ದಾರೆ. ಅಲೋಕ್ ಕುಮಾರ್ ಸೂಚನೆ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಡಿಐಜಿ ಜಿನೇಂದ್ರ ಖನಗಾವಿ ಭೇಟಿ ನೀಡಿ ಜೈಲಿನ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಸಿಸಿಬಿನವರು ಈ ದಾಳಿ ನಡೆಸಿದ್ದಾರೆ. ಆ ನಂತರ ಅವರು ಎಲ್ಲ ಕಡೆ ಸರ್ಚ್ ಮಾಡಿದರೆ, ಆದರೆ ಇದು ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಒಂದು ಅದೇ ಏನು ಹೇಳಿದ್ದೀರಾ ಈ ಮೊಬೈಲ್ ಮತ್ತು ಬೇರೆ ಬೇರೆ ಅದು ಸಾಮಾನುಗಳು ಸಿಕ್ಕಿದೆ. ನಿನ್ನೆ ಪ್ರಜ್ವಲ್ ರೇವಣ್ಣ ಕೈದಿದ್ದು ವಸ್ತ್ರ ಕೂಡ ಅವನು ಹಾಕಿರಲಿಲ್ಲ. ಅದರ ಬಗ್ಗೆ ಕೂಡ ನಾನು ಮೇ ತಿಂಗಳಿನಲ್ಲಿ ಅಲ್ಲಿ ಒಂದು ಮೆಮೊ ಇಶ್ಯೂ ಮಾಡಿದ್ದೇನೆ. ಕಡ್ಡಾಯವಾಗಿ ಎಲ್ಲರೂ ಕೈದಿದ್ದು ವಸ್ತ್ರ ಏನಿದೆ ಅದು ಹಾಕಬೇಕು. ಇದರ ಬಗ್ಗೆ ಕೂಡ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಸೊ ಇದು ಎಲ್ಲ ವಿಷಯ ಸಲುವಾಗಿ ನಾವು ಒಂದು ಕುಲಂಕುಷವಾಗಿ ತನಿಖೆ ನಡೆಸಲಿಕ್ಕೆ ಡಿಐಜಿ ಖನಗಾವಿ ಅವರಿಗೆ ನಾವು ಇದು ಕೆಲಸವನ್ನು ನಾವು ಕೊಟ್ಟಿದ್ದೀವಿ. ಸಹಕಾರ ನೀಡಿದವರ ತಲೆದಂಡ ಪಕ್ಕಾ ಎಂದ ಪ್ರಿಯಾಂಕ್ ಖರ್ಗೆ. ಪ್ರಜ್ವಲ್ ವಿಡಿಯೋ ವೈರಲ್ ಬಗ್ಗೆ ರಿಯಾಕ್ಟ್ ಮಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ವಿಡಿಯೋ 6 ತಿಂಗಳ ಹಿಂದಿನದ್ದಾಗಿದೆ. ಈ ಸಂಬಂಧ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ನನ್ನ ಅವಧಿಯಲ್ಲಿ ತಪ್ಪು ಮಾಡಿದವರನ್ನ ರಕ್ಷಣೆ ಮಾಡೋ ಪ್ರಮೇಯವೇ ಇಲ್ಲ ಅಂದ್ರು. ಸ್ವಲ್ಪ ಹಳೇದಿದೆ. ನಾನು ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ವಿಡಿಯೋ ಇರೋದು. ಒಂದು 6 ತಿಂಗಳ ಹಿಂದೆ ಇದೆ. ಯಾರು ಕೊಟ್ಟರು, ಏನು ಕೊಟ್ಟರು, ಅವೆಲ್ಲನೂ ಕೂಡ ತನಿಖೆ ನಡೀತಾ ಇದೆ. ಅದು ತನಿಖೆ ನಡೆದಾದ್ಮೇಲೆ ಯಾರ್ಯಾರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅವ್ರ ತಲೆದಂಡ ಅಂತೂ ಆಗುತ್ತೆ. ಆಫೀಸರ್ಸ್ ಆರ್ ಆಲ್ರೆಡಿ ಸಸ್ಪೆಂಡೆಡ್. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಫ್ ಆಲ್ ಪ್ರಿಸನ್ಸ್. ಏನೇನು ಲೋಪಗಳಾಗಿದೆ, ಹೇಗಾಗ್ತಾ ಇದೆ, ಕೆಲವು ಕಡೆ ಸಿಗ್ನಲ್ ಹೇಗೆ ಬರ್ತಾ ಇದೆ, ಕೆಲವು ಕಡೆ ಸಿಗ್ನಲ್ ಯಾಕೆ ಬರ್ತಾ ಇಲ್ಲ, ಅವೆಲ್ಲನೂ ಕೂಡ ನೋಡಬೇಕಲ್ಲ. ಹಿರಿಯ ಯಾವುದು ಪ್ರಶ್ನೆ ಇಲ್ಲ. ಅವ್ರ ಪಾತ್ರ ಇದ್ದರೆ ಅವ್ರ ತಲೆದಂಡ ಆಗೇ ಆಗುತ್ತೆ. ಸ್ಪಷ್ಟವಾದಂಥ ಸಂದೇಶ ತಮ್ಮ ಮುಖಾಂತರ ರವಾನೆ ಮಾಡ್ತಾ ಇದ್ದೀನಿ. ಯಾವ ಅಧಿಕಾರಿಗಳು ಕೂಡ
ನನ್ನ ಅವಧಿನಲ್ಲಿ ಪ್ರೊಟೆಕ್ಷನ್ ಸಿಗೋದಿಲ್ಲ. ಅವರು ಪಿ ಸಿ ಇರ್ಬೋದು, IPS ಇರ್ಬೋದು, ಐ ಡೋಂಟ್ ಕೇರ್. ಪ್ರಜ್ವಲ್ ತಂದೆ HD ರೇವಣ್ಣ ಮಾತನಾಡಿ ಅವರದ್ದೇ ಸರ್ಕಾರ ಇದೆ, ತನಿಖೆ ಮಾಡ್ಲಿ ಅಂತ ಹೇಳಿದ್ರು. ರಾಜ್ಯದ ಗೃಹ ಸಚಿವರು ನಾನೇ ಮಾಡಿಸಿದ್ದು ಅಂತ ಹೇಳಿದರು. ಅವ್ರದ್ದೇ ಸರ್ಕಾರ, ಗೃಹ ಮಂತ್ರಿಗಳೇ ಹೇಳಿದ್ದೇನೆ, ನಾನೇನು ರಿಯಾಕ್ಟ್ ಮಾಡೋದಿದೆ ಸರ್? ಅವ್ರದ್ದೇ ಸರ್ಕಾರ ಇದೆ, ಯಾವ ರೀತಿ ಬೇಕಾದ್ರೆ ತನಿಖೆ ಮಾಡಿ ರಿಪೋರ್ಟ್ ತೋರಿಸ್ಕೊಂಡು ನಾನೇನಂತ ಅದಕ್ಕೇನಂತಿದೆ. ಸದ್ಯ ಪ್ರಜ್ವಲ್ ಮೊಬೈಲ್ ಬೆನ್ನು ಬಿದ್ದಿರುವ ಪೊಲೀಸರು ಇದಕ್ಕೆ ಸಹಕಾರ ಕೊಟ್ಟಿದ್ಯಾರು ಅನ್ನೋರ ಬೇಟೆಗೂ ಇಳಿದಿದ್ದಾರೆ. ಪ್ರಜ್ವಲ್ ಮೊಬೈಲ್ ಬಳಕೆ ಪ್ರಕರಣದಲ್ಲಿ ಇನ್ನಷ್ಟು ಅಧಿಕಾರಿಗಳ ತಲೆದಂಡ ಆದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, TV9.